ಆಯಿಲ್ ಚೇಂಜ್ ರೀ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಸರ ಅದು ನಮಸ್ಕಾರ ದೇವ್ರು. ನಾ ಹೇಳೋದೇನಂದ್ರಿ, ಬರ್ರಿ ನಿಮ್ಗೆ ಆಯಿಲ್ ಚೇಂಜ್ ಯಾವಾಗ ಮಾಡಿಸ್ಬೇಕು, ಎಷ್ಟು ಗಂಟೆ ಮಾಡಿಸ್ಬೇಕು, ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಸರ್ ಎಷ್ಟು ಗಂಟೆ ಇರುತ್ತರಿ. ನಾ ಇವತ್ತು ಅದೇ ಸ್ವರಾಜ್ ಗಾಡಿ ಶಿವಂಟಪುರ್ಕ ಆಯಿಲ್ ಚೇಂಜ್ ಬಂದಿದ್ದೆ ರೀ. ಬರ್ನ ಮೊದಲ್ ಬಂಪರ್ ನೋಡಿದ್ರಿ, ಎಷ್ಟು ಬಂದೋಬಸ್ತ್ ಕೂತದೇನ್ರಿ, ಭಾರಿ ಕೂತು ಬಂಪರ್. ಮಾತ್ರ ಇಂಡಿಯಾ ಕಡ್ಸಿರತ್ರಿ ಬಂಪರ್. ಅವ್ರು ಫುಲ್ ಹೇಳ್ತಾರೆ ಡಿಟೇಲ್ ಎಲ್ಲೆಲ್ಲ ಅಂತೇಳಿ. ಬಂಪರ್ ಮಾತ್ರ ಭಾರಿ ಕಟ್ಟಾನ್ರಿ. ನೋಡ್ರಿ ಸಪೋರ್ಟ್ ಗಿಪೋರ್ಟ್ ಭಾರಿ ಹೊಡ್ದನ್ರಿ. ಇದನ್ನ ಆಯಿಲ್ ಚೇಂಜ್ ಮಾಡ್ಕೊಂಡು ಮುಂದ್ ಬರ್ರಿ ನಿಮ್ಗೆ ಆಯಿಲ್ ಚೇಂಜ್ ಎಷ್ಟು ಗಂಟೆಗೆ ಅದ, ಎಷ್ಟು ಏನೇನದ ಮಾಹಿತಿ ಎಲ್ಲ ಹೇಳ್ತೀನಿ ಸದ್ದ. ಬರ್ರಿ ತೋರಿಸ್ತೀನಿ ನಿಮ್ಗೆ. ಇದ್ ನೋಡ್ರಿ ಆಯಿಲ್ ಗೇಜ್ ಇಲ್ಲಿಗೆ ಇರ್ಬೇಕು. ಡೈಲಿ ಅಂದ್ರೆ ಒಂದು 2-3 ದಿನಕ್ಕಾರೆ ಗೇಜ್ ಚೆಕ್ ಮಾಡ್ಕೊಂಡು ಹೋಗ್ಬೇಕ್ರಿ. ಹವಾ ಮಾತ್ರ ಕಂಪಲ್ಸರಿ ಹೊಡ್ಕೋರಿ, ಯಾಕಂದ್ರೆ ಇದ್ರದಿಂದೆ ಹೊಗಿ ಹೊಡಿತದ ಗಾಡಿ. ಇದು ಹಿಂಗ್ ಹಾಕ್ಬಾರ್ದ್ರಿ, ಹಿಂಗ್ ಹಾಕ್ತಾರ ಒಬ್ಬೊಬ್ರು, ಹಿಂಗ್ ಹೊಟ್ಟೆ ಹಾಕ್ಬಾರ್ದ್ರಿ. ಒಟ್ಟು ಇವು ಅಡ್ಡು ಮುಂದಿರ್ಬೇಕ್ರಿ. ಯಾಕ ಅದು ಸ್ಟೇರಿಂಗ್ ಇಷ್ಟ ಇಡ್ಬೇಕ. ಇದು ಕೂಲೆಂಟ್ ರೀ, ಕೂಲೆಂಟ್ ಹಾಕೋದಿರಲ್ಲ, ಬರೀ ಬಿಸ್ಲೇರ್ ನೀರ್ ಹಾಕೋದಟ್ಟೆ. ಕೂಲೆಂಟ್ ಇದು ಕಾಚಾ, ಈ ಕಾಚಾ ಕರೆಕ್ಟ್ ಇರ್ಬೇಕ್ರಿ. ಇಲ್ಲಿ ಕಿವಿ ಮುರಿತಾವ. ಇದು ಹಂಗೆ 2 ದಿನಕ್ಕೊಮ್ಮೆ ಹೊಡಿಬೇಕ್ರಿ. ಇದು ರೇಟ್ ರೀ ಫಿಕ್ಸ್. 2 ದಿನಕ್ಕೆ ಹಂಗೆ ದಿನ ನೋಡ್ಕೋಬೇಕು. ದಿನ ಮುಂಜಾನೆ ಚಾಲು ಮಾಡಾಗ ಇದೊಂದ್ಸಲ ಹೊಡ್ಕೊಂಡು ಹೋಗೋದು, ರೈಟ್ರ್ ಒಂದ್ಸಲ ಸ್ವಚ್ಛ ಮಾಡ್ಕೊಂಡು ಹೋಗೋದು. ಇದ್ರೊಳಗೆ ಹಾಕಿ ಹೊಟ್ಟೆ ಮುಚ್ಚಬೇಡದ್ರಿ. ಇದು ಬೆಂಡೆ ಆಗ್ಬಿಡುತ್ತೆ. ಬೋನಟ್ ಹಿಂಗ್ ಹಾಕಿ ಮುಚ್ಚಿರ್ತೀವ್ರಿ, ಬೋನಟ್ ಬೆಂಡೆ ಆಯ್ತಾ ಮುಗೀತು, ವಾಪರ್ ಎಲ್ಲ ಚಲೋ ಮಾಡ್ಬಿಡ್ತದ. ಫಿಕ್ಸ್ ಹಿಂಗ್ ಇಟ್ಟು ಮುಚ್ಬೇಕ್ರಿ ಇಲ್ಲಿ. ಶೇರ್ ಮಾಡ್ರಿ ಶಿವಂಟಪುರ್ ಗಾಡಿ ಅವ್ರಿಗೆ, ಯಾಕಂದ್ರೆ ಅವರು ನೋಡ್ತಾರೆ, ಅವ್ರಿಗೆ ಸ್ವಲ್ಪ ಗೊತ್ತಾಗ್ತ ಮಾಹಿತಿ. ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಆಯಿಲ್ ಚೇಂಜ್ ರೀ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ಸರ ಅದು ಬಿಟ್ಕೆ 250 ಗಂಟೆ 250 ಗಂಟೆ ಹೊಡಿಬೇಕು ಆಯಿಲ್ ಚೇಂಜ್. 250 ಗಂಟೆ ಆಯ್ತಾ ತಿಕ್ಕೋರ್ ಆಯಿಲ್ ಚೇಂಜ್ ಮಾಡಿಸ್ಬೇಕು.